ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಶಿವನಾಮ ಸ್ಮರಣೆ ಮಾಡಲಾಗ್ತಾ ಇದೆ. ತ್ರಿನೇಶ್ವರ ದೇಗುಲದಲ್ಲಿ ಶಿವಲಿಂಗಕ್ಕೆ ಮುಂಜಾನೆಯಿಂದ ಪೂಜೆ ಸಲ್ಲಿಕೆ ಮಾಡಲಾಗ್ತಾ ಇದೆ. ತ್ರಿನೇಶ್ವರನಿಗೆ ರುದ್ರಾಭಿಷೇಕ ಸೇರಿದಂತೆ ವಿಶೇಷ ಪೂಜಾ ಕಾರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ. ಪೂಜೆಯ ನಂತರ ಶಿವಲಿಂಗಕ್ಕೆ ಚಿನ್ನದ ಮುಖವಾಡವನ್ನ ಧಾರಣೆ ಮಾಡಲಾಗುತ್ತೆ. ವರ್ಷಕ್ಕೊಮ್ಮೆ ಧಾರಣೆ ಮಾಡುವಂತಹ ಶಿವನ ಚಿನ್ನದ ಮುಖವಾಡ ಜಯಚಾಮರಾಜೇಂದ್ರ ಒಡೆಯರ್ ನೀಡಿದಂಥ ಚಿನ್ನದ ಮುಖವಾಡ ಇದು. ಇವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೆ ದೇವರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗತ್ತೆ. ಸೊ ಮೈಸೂರಿನಲ್ಲೂ ಕೂಡ ಇದೇ ರೀತಿಯಾಗಿ ವಿಶೇಷವಾದಂಥ ಪೂಜಾ ಕಾರ್ಯವನ್ನು ನೆರವೇರಿಸಲಾಗತ್ತೆ. ವರ್ಷಕ್ಕೆ ಒಮ್ಮೆ ಮಾತ್ರ ಚಿನ್ನದ ಮುಖವಾಡವನ್ನು ಧರಿಸಲಾಗತ್ತೆ. ಆ ಸಮಯವನ್ನು ನೋಡಬೇಕು, ಆ ಸಂದರ್ಭದಲ್ಲಿ ಶಿವನನ್ನು ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಕ್ತರು ಕೂಡ ಕಾತರರಾಗಿ ಕಾಯ್ತಾ ಇರ್ತಾರೆ. ಇದೀಗ ಇವತ್ತು ಆ ಸುದಿನ, ಆ ಹಿನ್ನೆಲೆಯಲ್ಲಿ ಇದೀಗ ಪ್ರತಿಯೊಬ್ಬ ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದೇವರ ದರ್ಶನವನ್ನು ಪಡೆದು ಪುನೀತರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗಮಿಸ್ತಾ ಇರುವಂಥದ್ದು. ಇನ್ನು ಈಗಾಗಲೇ ರಾತ್ರಿಯಿಂದಲೇ ವಿಶೇಷವಾದಂಥ ಪೂಜಾ ಕಾರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ. ಶಿವರಾತ್ರಿ ಅಂತ ಅಂದರೆ ಪ್ರಮುಖವಾಗಿ ಮಾಡುವಂಥ ಆಚರಣೆಯಲ್ಲಿ ಒಂದು ಉಪವಾಸ ಇರುವಂಥದ್ದು, ಇನ್ನೊಂದು ಜಾಗರಣೆ ಮಾಡುವಂಥದ್ದು. ಇವತ್ತು ಬಹುತೇಕ ಎಲ್ಲ ದೇಗುಲಗಳಲ್ಲೂ ಕೂಡ ಜಾಗರಣೆಗೆ ಅಂತಲೇ ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುತ್ತೆ. ಭಜನೆ ಮಾಡುವಂಥದ್ದು, ಶಿವನಾಮ ಜಪಿಸುವಂಥದ್ದು, ಹಾಗೆಯೇ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ಆ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪ್ರಾಪ್ತರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾತರದಿಂದ ಆಗಮಿಸ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ ಭಕ್ತರ ದಂಡು. ತ್ರಿನೇಶ್ವರನಿಗೆ ರುದ್ರಾಭಿಷೇಕ ಸೇರಿದಂತೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಕೆ ಮಾಡಲಾಗತ್ತೆ. ಇವತ್ತು ಶಿವಲಿಂಗಕ್ಕೆ ಚಿನ್ನದ ಮುಖವನ್ನು ಧಾರಣೆ ಮಾಡಲಾಗತ್ತೆ. ಆ ಹಿನ್ನೆಲೆಯಲ್ಲಿ ಈ ಸಂದರ್ಭವನ್ನು ನೋಡಬೇಕು, ಶಿವನನ್ನು ಕಣ್ತುಂಬಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಇವತ್ತಿನ ವಿಶೇಷವಾದಂಥ ಅಲಂಕಾರ ತ್ರಿನೇಶ್ವರ ದೇಗುಲ ಮೈಸೂರಿನಲ್ಲಿ. ಇವತ್ತಿನ ಈ ವಿಶೇಷವಾದಂಥ ಅಲಂಕಾರಕ್ಕಾಗಿಯೇ ಅನೇಕ ಭಾಗಗಳಿಂದ ಭಕ್ತರು ಆಗಮಿಸ್ತಾರೆ. ಯಾಕಂದರೆ ವರ್ಷಕ್ಕೊಮ್ಮೆ ಮಾತ್ರ ಈ ಮುಖವಾಡವನ್ನು ಧರಿಸುವಂಥದ್ದು. ಇವತ್ತು ಮುಂಜಾನೆಯಿಂದಲೇ ವಿಶೇಷವಾದಂಥ ಪೂಜಾ ಕಾರ್ಯಗಳು ಪ್ರಾರಂಭ ಆಗಿದೆ ತ್ರಿನೇಶ್ವರ ದೇಗುಲದಲ್ಲಿ. ನೀವು ಅಲ್ಲಿನ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ವಿಡಿಯೋಗೋಸ್ಕರ ಒಂದೇ ಒಂದ್ಸಲ ಮಂಗಳಾರತಿ ಹತ್ರ ಗುಲಾಬಿ ವಿಡಿಯೋಗೋಸ್ಕರ ಒಂದೇ ಒಂದ್ಸಲ ಮಂಗಳಾರತಿ ಹತ್ರ